ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿದ್ಯಾಸ ಧಾರಣ ಕಾಲದ 26ನೇ ವಾರ, ಸೆಪ್ಟೆಂಬರ್ 30, 2024 ಸೋಮವಾರ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 9ನೇ ಅಧ್ಯಾಯ 46ರಿಂದ 50ರವರೆಗಿನ ವಚನಗಳು. ಆ ಕಾಲದಲ್ಲಿ ತಮ್ಮಲ್ಲಿ ಅತಿ ಶ್ರೇಷ್ಠನು ಯಾರೆಂಬ ವಾದ ಶಿಷ್ಯರಲ್ಲಿ ಎದ್ದಿತು. ಅವರ ಮನಸ್ಸಿನ ಆಲೋಚನೆಗಳನ್ನು ಅರಿತ ಯೇಸು ಒಂದು ಚಿಕ್ಕ ಮಗುವನ್ನು ತಂದು ತಮ್ಮ ಪಕ್ಕದಲ್ಲಿ ನಿಲ್ಲಿಸಿಕೊಂಡು, ಯಾವನು ನನ್ನ ಹೆಸರಿನಲ್ಲಿ ಈ ಮಗುವನ್ನು ಸ್ವೀಕರಿಸುತ್ತಾನೋ ಅವನು ನನ್ನನ್ನೇ ಸ್ವೀಕರಿಸುತ್ತಾನೆ. ಯಾವನು ನನ್ನನ್ನು ಸ್ವೀಕರಿಸುತ್ತಾನೋ ಅವನು ನನ್ನನ್ನು ಕಳುಹಿಸಿದಾತನನ್ನೇ ಸ್ವೀಕರಿಸುತ್ತಾನೆ. ನಿಮ್ಮೆಲ್ಲರಲ್ಲಿ ಅತ್ಯಲ್ಪನಾದವನೇ ಅತ್ಯುತ್ತಮನು ಎಂದರು. ಆಗ ಯೋವಾನನು ಯೇಸುವಿಗೆ, ಗುರುವೇ, ಯಾವನೋ ಒಬ್ಬನು ತಮ್ಮ ಹೆಸರಿನಲ್ಲಿ ದೆವ್ವ ಬಿಡಿಸುವುದನ್ನು ಕಂಡೆವು. ಅವನು ನಮ್ಮವನಲ್ಲದ ಕಾರಣ ಅವನನ್ನು ತಡೆದೆವು ಎಂದನು. ಅದಕ್ಕೆ ಯೇಸು, ಅವನನ್ನು ತಡೆಯಬೇಡಿ, ನಿಮ್ಮ ವಿರೋಧಿ ಅಲ್ಲದವನು ನಿಮ್ಮ ಪರವಾದಿ ಎಂದು ಉತ್ತರ ಕೊಟ್ಟರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಯಾರು ದೀನರಾಗಿರುತ್ತಾರೋ ಅವರೇ ಶ್ರೇಷ್ಠರು. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಯಾರು ದೀನರಾಗಿರುತ್ತಾರೋ ಅವರೇ ಶ್ರೇಷ್ಠರು. ಪ್ರಭು ಯೇಸು ಕ್ರಿಸ್ತರು ನುಡಿಯುತ್ತಾರೆ, ಯಾರು ನಿಮ್ಮಲ್ಲಿ ಅತ್ಯಲ್ಪನಾದವನೋ ಅವನೇ ಅತ್ಯುತ್ತಮನು. ನಾವೆಲ್ಲರೂ ಮಕ್ಕಳಂತೆ ಆಗಬೇಕೆಂಬುದು ಅವರ ಬಯಕೆ. ಮುಗ್ಧತೆಯಿಂದ ಸೇವಾರ್ಥ ಜೀವನ, ಸತ್ಯಪರತೆಯಿಂದ ಶುಭ ಸಂದೇಶಕ್ಕೆ ಸಾಕ್ಷಿ, ದೀನತೆಯಿಂದ ಜನಸೇವೆ, ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಯಿಂದ ಸ್ನೇಹದಿಂದ ಪರಸ್ನೇಹ ಕೈಗೊಳ್ಳುವ ಮನೋಭಾವ, ಇವೆಲ್ಲವೂ ಮಕ್ಕಳಲ್ಲಿ ಕಾಣುವಂತಹ ಗುಣಗಳು. ಪ್ರಭು ಯೇಸು ಈ ಎಲ್ಲ ಗುಣಗಳನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಂಡಿದ್ದರು. ಆದ್ದರಿಂದ ತಮ್ಮ ಶಿಷ್ಯರು ಸಹ ಈ ಆದರ್ಶ ಗುಣಗಳನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡುತ್ತಾರೆ. ಆದ್ದರಿಂದ ನಾವೆಷ್ಟೇ ಎತ್ತರಕ್ಕೆ ಏರಿದರೂ ದೀನತೆಯನ್ನು ಬೆಳೆಸಿಕೊಳ್ಳಬೇಕು. ವಿನಯದಿಂದ, ನಿರ್ಮಲತೆಯಿಂದ ಕ್ರಿಸ್ತರನ್ನು ಪ್ರತಿಬಿಂಬಿಸಬೇಕು. ಸಂತರ ಸ್ಮರಣೆ. ಇಂದು ನಾವು ಸಂತ ಜೆರೋಮ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಕ್ರಿಸ್ತಶಕ 341ರಿಂದ ಕ್ರಿಸ್ತಶಕ 420ರವರೆಗೆ. ಸಂತ ಜೆರೋಮ್ ಯುಗೋಸ್ಲಾವಿಯಾದ ಸ್ಟ್ರಿಡೋನಿಯಸ್ ಎಂಬ ಪುಟ್ಟ ಪಟ್ಟಣದಲ್ಲಿ ಜನಿಸಿದರು. ದೈವಶಾಸ್ತ್ರ, ಬೈಬಲ್, ಗ್ರೀಕ್, ಲ್ಯಾಟಿನ್, ಹಿಬ್ರೂ, ಅರಾಮೈಕ್ ಮತ್ತು ಕಾಲ್ವಿಕ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದರು. ಗುರುದೀಕ್ಷೆಯನ್ನು ಸ್ವೀಕರಿಸಿ ಜಗದ್ಗುರುಗಳ ಕಾರ್ಯದರ್ಶಿಯಾಗಿ 5 ವರ್ಷಗಳ ಕಾಲ ಸೇವೆ ಮಾಡಿದರು. ಬೈಬಲ್ ಭಾಷಾಂತರ ಕಾರ್ಯದ ಮಹಾನ್ ಕಾರ್ಯೋನ್ಮುಖ ವ್ಯಕ್ತಿ ಇವರಾಗಿದ್ದಾರೆ. ಆತ್ಮೀಯರೇ, ಇವರ ಪರಿಶ್ರಮದ ಫಲವೇ ಬೈಬಲ್ನ ಲ್ಯಾಟಿನ್ ಭಾಷಾಂತರ. ಇದನ್ನೇ ವಲ್ಗೇಟ್ ಎಂದು ಕರೆಯಲಾಯಿತು. ಬೈಬಲ್ ವಿಶ್ಲೇಷಣಾ ಗ್ರಂಥಗಳು, ವ್ಯಾಖ್ಯಾನ ಬರಹಗಳು, ಹೀಗೆ ಹಲವಾರು ಬರವಣಿಗೆಯ ಹಾಗೂ ಸಂಶೋಧನೆಯ ಕೆಲಸಗಳನ್ನು ಇವರು ಮಾಡಿದರು. ಸಂತ ಜೆರೋಮ್ ರವರೇ ನಮಗಾಗಿ ಪ್ರಾರ್ಥಿಸ್ರಿ. ಇದು ಧನಿಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.